ಸರ್ ಇನ್ನೊಂದು ಸಿದ್ದರಾಮಯ್ಯ ಅವರು ನಾಳೆಗೆ ಅಂದ್ರೆ ಜನವರಿ 6ನೇ ತಾರೀಕಿಗೆ ಅತಿ ಹೆಚ್ಚು ದಿನಗಳನ್ನ ಮುಖ್ಯಮಂತ್ರಿ ಆಗಿದ್ದಂಥವ್ರು ಸಿದ್ದರಾಮಯ್ಯ ಅಂತ ಹೆಸರುವಾಸಿ ಆಗ್ತಿದ್ದಾರೆ. ಇದಕ್ಕೇನು ಹೇಳ್ತೀವಿ? ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿ ಸತತವಾಗಿ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲೇ ಭಾಳಷ್ಟು ಖಾತೆಗಳನ್ನು ಅವರು ಕೂಡ ನಿರ್ವಹಿಸಿ, ಅವರು ಕೂಡ ರೈತರೇ, ಅವರು ಗದ್ದೆ ಉತ್ತಂತವ್ರೆ. ದೇವರಾಜ ಅರಸು ಅವರು ಅಲ್ಲಿ ಒಂದು ಕಾಲೋನಿ, ರತ್ನಾಪುರಿ ಕಾಲೋನಿ ಅಂತಿದೆ, ಅಲ್ಲಿ ಗದ್ದೆ ಇದ್ದವರು. ಅವರು ಕೂಡ ಉಳುಮೆ ಮಾಡಿ ಭಾಳಷ್ಟು ರೈತರ ಬಗ್ಗೆ, ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು, ಉಳುವವನಿಗೆ ಭೂಮಿ ಅಂತಕ್ಕಂಥದ್ದು, ಮಲವರ ಪದ್ಧತಿ ಇರ್ಬೋದು, 20 ಅಂಶಗಳ ಇಂದಿರಾ ಗಾಂಧಿಯವ್ರ ಕಾರ್ಯಕ್ರಮ ಇರ್ಬೋದು, ರಾಷ್ಟ್ರದಲ್ಲಿ ರಾಜ್ಯಕ್ಕೆ ಜಾರಿಗೆ ತಂದಂಥವರು ದೇವರಾಜ ಅರಸು ಅವರು. ಹುಣಸೂರಲ್ಲಿ ಅದೇ ಕ್ಷೇತ್ರದಲ್ಲಿ ನಾನು ಕೂಡ 2 ಬಾರಿ ಶಾಸಕನಾಗಿ ಮಂತ್ರಿನೂ ಕೂಡ ಆಗಿದ್ದೀವಿ. ಅವ್ರಿಗೂ ಕೂಡ ನಮಗೂ ಭಾರಿ ಸಂಬಂಧನೂ ಕೂಡ ಇತ್ತು. ಶ್ರೀನಿವಾಸ್ ಗೌಡರು ಅಂತೇಳಿ ಪ್ರೊಫೆಸರು, ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದರು, ನಮ್ಮ ಸ್ವಂತ ರಿಲೇಟಿವ್ ಅವರು. ನಾವೆಲ್ಲ ಯಾವಾಗಲೂ ದೇವರಾಜ ಅರಸು ಅವ್ರ ಜೊತೆ, ಚನ್ನಬಸಪ್ಪನವ್ರ ಜೊತೆನೂ ಕೂಡ ನಾವು ಮಾತಾಡ್ತಿದ್ದೋ. ಅದಾದ ನಂತರ ಸಿದ್ದರಾಮಯ್ಯನವರಿನಲ್ಲಿ ಅವರು ಕೂಡ ರೈತ, ಅವರ ತಂದೆಯೂ ಕೂಡ ಗದ್ದೆ, ಹೊಲ, ರೇಷ್ಮೆ, ಭತ್ತ, ರಾಗಿ, ತೆಂಗು ಎಲ್ಲನೂ ಕೂಡ ಬೆಳೀತಿದ್ದಂಥವ್ರು. ಇವರು ಕೂಡ ಜಮೀನಲ್ಲಿ ಉತ್ತಿದ್ದಾರೆ, ಬೆಳೆದಿದ್ದಾರೆ, ವಕೀಲರಾದರು. ಆಮೇಲೆ ರೈತ ಚಳುವಳಿಯಲ್ಲೂ ಕೂಡ ಒಂದಷ್ಟು ದಿವಸ ತೊಡಗಿಸ್ಕೊಂಡಿದ್ರು ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರ ಜೊತೆ. ಅದಾದಮೇಲೆ ಅವರು ತಾಲೂಕು ಬೋರ್ಡು ಸದಸ್ಯರಾದರು. ತಾಲೂಕು ಬೋರ್ಡು ಸದಸ್ಯರಾಗಿ ಭಾಳ ಶಕ್ತಿಯುತವಾಗಿ ತಾಲೂಕು ಬೋರ್ಡ್ ಸದಸ್ಯರಾಗಿ ಕೆಲಸನೂ ಕೂಡ ಮಾಡಿದರು. ಆವಾಗ ನಾವು ಕೆಂಪೇಗೌಡರಿಗೆ 83ರಲ್ಲಿ ಟಿಕೆಟ್ ಸಿಕ್ಕಲಿಲ್ಲ. ರಾಜಶೇಖರ ಮೂರ್ತಿಯವ್ರನ್ನ MP ಮಾಡಿದ್ದು 80ರಲ್ಲಿ. 83ರಲ್ಲಿ ಕೆಂಪೇಗೌಡ ಟಿಕೆಟ್ ಸಿಕ್ಕಲಿಲ್ಲ ಅಂಥೇಳಿ ನಾನೇ, ಕೆಂಪೇಗೌಡರು, ಲಾಯರ್ ಸಿದ್ದೇಗೌಡರು, ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಿ, ಕೃಷ್ಣಮಾದೇಗೌಡ ಅಂತಿದ್ದ ನಾನು, ಅವರು ಇಬ್ಬರು ಜವಾಬ್ದಾರಿ ತಗೊಂಡು ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ ಸಿದ್ದರಾಮಯ್ಯನವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂಥೇಳಿ ತೀರ್ಮಾನ ತಗೊಂಡು ಮಾಡಿದ್ವಿ. ಸಿದ್ದರಾಮಯ್ಯನವ್ರಿಗೆ ಅಷ್ಟೊತ್ತಿಗೆ ಗುರುಪಾದ ಸ್ವಾಮಿಯವರು ಜನತಾ ಪಕ್ಷದ ಟಿಕೆಟ್ನ, ಹೇಗಲ ಹೊತ್ತದ ಗುರುತು ಪಕ್ಷದ ಟಿಕೆಟ್ನ ತಮ್ಮಯ್ಯನವರು ಕೊಟ್ಬಿಟ್ಟಿದ್ರು. ಆಗ ಸಿದ್ದರಾಮಯ್ಯನವರು 80ರಲ್ಲಿ ಲೋಕದಳದಿಂದ MP ಸ್ಪರ್ಧೆ ಮಾಡಿದರು. ಆ MP ಬರೀ 8,500 ಓಟ್ ಬಂದಿತ್ತು ಅವ್ರಿಗೆ. ಲೋಕಸಭೆಯಲ್ಲಿ ಲೋಕದಳದಿಂದ ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆ, ಮೈಕೆಲ್ ಫರ್ನಾಂಡಿಸ್ ಅವ್ರ ಜೊತೆ ಅವ್ರ ಸಂಬಂಧ, ನಿಕಟವಾದಂಥ ಸಂಬಂಧ ಇತ್ತು. ಲೋಕದಳದಿಂದ ಸ್ಪರ್ಧೆ ಮಾಡಿಸಿದ್ರು ಅವ್ರನ್ನ. 8,500 ಓಟ್ ಬಂದಿತ್ತು. ಅದಾದಮೇಲೆ 83ರಲ್ಲಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿ, ಅವ್ರ ಹತ್ರ ಯಾವುದೇ ಹಣಕಾಸು ಕೂಡ ಇಲ್ಲದೆ ನಮ್ಮ ಹೋಬಳಿಗಳಲ್ಲಿ ನಾವೇ ಎಲ್ಲರೂ ಸ್ವತಃ ಅವ್ರ ಹಣ ಕಾಸು ಏನು ಪಡೆದೆ ನಾವೇ ನಿಂತ್ಕೊಂಡು ನಾವೇ ಪ್ರಚಾರ ಮಾಡಿ, ನಾನೇ ಕೂಡ ಒಂದು ಪ್ರೊಸೆಷನ್ನು ಕೂಡ ತೆಗೆದೆ. ಅವತ್ತು ದೊಡ್ಡ ಪ್ರೊಸೆಷನ್ನು ಕೂಡ ತೆಗೆದಿದ್ದೆ. ಅವರು ನನ್ನ ಕ್ಷೇತ್ರ, ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇಲ್ವಾಲ್ ಹೋಬಳಿನಲ್ಲಿ 3,500 ಲೀಡ್ ಬಂತು. 3,500 ಲೀಡಲ್ಲೇ ಗೆದ್ದದ್ದು. ಪ್ರಥಮ ಬಾರಿ ಗೆದ್ದರು. ರಾಮಕೃಷ್ಣ ಹೆಗಡೆಯವರ BJP ಅವತ್ತು 18 ಜನ, ಕ್ರಾಂತಿರಂಗ, ಬಂಗಾರಪ್ಪನವರು, ನಜೀರ್ ಸಾಬ್ರು, ಇವರೆಲ್ಲರೂ ಕೂಡ ಒಟ್ಟಾಗಿ ರಾಮಕೃಷ್ಣ ಹೆಗಡೆಯವ್ರ ನೇತೃತ್ವದ ಸರ್ಕಾರ, ದೇವೇಗೌಡರು ಕೂಡ ಜನತಾ ಪಕ್ಷದ ಅಧ್ಯಕ್ಷ ಆಗಿದ್ದರು. ಆವತ್ತು ಸರ್ಕಾರ ರಚನೆ ಏನಾಯಿತು, ಅವತ್ತು ಸಿದ್ದರಾಮಯ್ಯನವ್ರನ್ನ ನಮ್ಮ ಜಿಲ್ಲೆಯಲ್ಲಿ ರಾಚಯ್ಯನವರಿದ್ದರು. ಕನ್ನಡ ಕಾವಲು ಸಮಿತಿ ರಾಚಯ್ಯನವರು, ನಜೀರ್ ಸಾಬ್ ಇದ್ದರು. ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡೋ ಸಿದ್ದರಾಮಯ್ಯನವ್ರಿಗೆ. ಅವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದದನ್ನು ಕನ್ನಡದ ಬಗ್ಗೆ ಭಾಳಷ್ಟು ಯಶಸ್ವಿಯಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಒಂದು ಜೊತೆಗೆ ಅವ್ರ ಸಮುದಾಯ ಎಲ್ಲೇ ಕನಕ ಜಯಂತಿಗಳಾಗಲಿ, ಈ ಕನ್ನಡ ಕಾರ್ಯಕ್ರಮಗಳಿರಲಿ, ರಾಜ್ಯಾದ್ಯಂತ ಭಾಳ ಬಿರುಸಿನಿಂದ ಮಾಡಿ ಸಕ್ಸಸ್ ಆದರು. ಅದಾದಮೇಲೆ 85ರಲ್ಲಿ ಮತ್ತೆ ಚುನಾವಣೆ ಬಂತು, ಗೆದ್ದರು. ಯಾವುದು ರೇಷ್ಮೆ ಖಾತೆ, ಸಾರಿಗೆ ಖಾತೆ, ಕಾರ್ಮಿಕ ಖಾತೆ, ಭಾಳಷ್ಟು ಖಾತೆಗಳ ಮಂತ್ರಿ ಆದರು. ಆವತ್ತು ದೇವೇಗೌಡರು ಮುಖ್ಯಮಂತ್ರಿ 89ರಲ್ಲಿ ಸೋತು, ಭಾಳಷ್ಟು ಜನ ಸೋತರು ಎಲ್ಲರೂ ಕೂಡ. 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯನವರು ಹಣಕಾಸು ಸಚಿವರು
ಮತ್ತು ಎಕ್ಸೈಸ್ ಪೋರ್ಟ್ಫೋಲಿಯೋನ ಕೊಟ್ಟು ಯಶಸ್ವಿಯಾಗಿ ನಿರ್ವಹಿಸ್ತಾ ಬಂದರು. ದೇವೇಗೌಡರು ಕೂಡ ಅವತ್ತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರಿಗೆ ಅಪಾರವಾದಂಥ ಶಕ್ತಿಯನ್ನು ಕೂಡ ಹಿಂದುಳಿದ ವರ್ಗದ ಕುರುಬ ಸಮಾಜದಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಶಕ್ತಿಯುತವಾಗಿ ಬೆಳಿಬೇಕು ಅಂತೇಳಿ ಅವ್ರಿಗೆ ಹಣಕಾಸು ಖಾತೆ ಕೊಟ್ಟು, ಅವ್ರಿಗೆ ಎಕ್ಸೈಸ್ ಖಾತೆನೂ ಕೂಡ ಕೊಟ್ಟು ಸಿದ್ದರಾಮಯ್ಯನವರು ಅವಳು ಯಶಸ್ವಿಯಾಗಿ ಬರುವ ಮೂಲಕ ಮತ್ತೆ ಅದೇ ರೀತಿ ಮತ್ತೆ 99ರಲ್ಲಿ ಸೋತು 2004ರಲ್ಲಿ ಗೆದ್ದು ಅವತ್ತೇ ಮುಖ್ಯಮಂತ್ರಿ ಆಯ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ಧರ್ಮಸಿಂಗವಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ನಾವು ಕೂಡ ದೊಡ್ಡ ಪ್ರಚಾರ ಮಾಡಿದ್ದು. ಈ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತೇಳಿ ಪ್ರಚಾರ ಮಾಡಿದ್ದು. ನಾನು ಕೂಡ ದೇವೇಗೌಡರು ಅವರ ಕುಟುಂಬದವ್ರ ಜೊತೆ ಎಲ್ಲವೂ ಕೂಡ ಸಿದ್ದರಾಮಯ್ಯನವ್ರನ್ನ ಮಾಡಿದರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಯ್ತು ಅಂತಕ್ಕಂಥದ್ದನ್ನು ಕೂಡ ನಾನು ಮನವಿನೂ ಕೂಡ ಆ ಸಂದರ್ಭ ಕೂಡ ಮಾಡಿದ್ದೆ. ಆದರೆ ಇಂದಿರಾ ಗಾಂಧಿಯವರ ತೀರ್ಮಾನ, ಅವತ್ತು ಸೋನಿಯಾ ಗಾಂಧಿಯವ್ರ ತೀರ್ಮಾನ, ಅವತ್ತು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದರು. ಆಗ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಬೇಡ ಅಂಥೇಳಿ ಅವರು ಭಾಳಷ್ಟು ಒಂದು ಗಲಾಟೆನೂ ಕೂಡ ಆಗ್ತು. ಅವ್ರ ಸಮಾಜದವರು ಕೂಡ ದೇವೇಗೌಡರ ವಿರುದ್ಧ ಒಂದು ಗಲಾಟೆನೂ ಕೂಡ ಆಯಿತು. ಆದರೂ ಕೂಡ ನಾವೆಲ್ಲರೂ ಕೂಡ ಅವ್ರನ್ನ ಒಪ್ಪಿಸ್ದೆ. ನಾನೇ ಖುದ್ದಾಗಿ ಸಿದ್ದರಾಮಯ್ಯನವ್ರಿಗೆ, ಕುಮಾರಸ್ವಾಮಿಯವರಿಗೆ ಮಾತಾಡಿ ಕೋಲಾರದಲ್ಲಿ ಶಾಸಕಾಂಗ ಸಭೆ ಇತ್ತು. ಆವತ್ತು MP ಪ್ರಕಾಶ್ ಅವರು ಉಪಮುಖ್ಯಮಂತ್ರಿ, ಸಿಂಧೆ ಅವರು ಹಣಕಾಸು ಸಚಿವರಾಗ್ತಾರೆ ಅಂತಕ್ಕಂಥ ತೀರ್ಮಾನದ ಸಭೆ ಅದು. ಅಷ್ಟರಲ್ಲಿ ಅಲ್ಲೇ ಒಂದು ಕೊಠಡಿಗೆ ಸೇರಿಸಿ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರು ಇಬ್ಬರನ್ನು ಕೂಡ ಒಟ್ಟಿಗೆ ಸೇರಿಸಿ ಆವಾಗ ಅವರಿಬ್ಬರು ಕೂಡ ಒಪ್ಕೊಂಡು ನಾವಿಬ್ಬರು ಒಟ್ಟಾಗಿ ಹೋಗೋಣ ಅಂಥೇಳಿ ಆಗ ದೇವೇಗೌಡರು ಕೂಡ ಅಲ್ಲಿಗೆ ಬಂದು ತೀರ್ಮಾನ ಮಾಡಿ ಆ ಶಾಸಕಾಂಗ ಸಭೆಯಲ್ಲಿ ಅಧಿಕಾರವನ್ನು ಯಾರನ್ನ ಉಪಮುಖ್ಯಮಂತ್ರಿ ಮಾಡಬೇಕು, ಯಾವ ಅಧಿಕಾರ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಸನ್ಮಾನ್ಯ ದೇವೇಗೌಡರಿಗೆ ವಹಿಸಬೇಕು ಅಂತೇಳಿ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಯಿತು. ಅದಾದಮೇಲೆ ಅವರು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿನೂ ಆದರು, ಹಣಕಾಸು ಸಚಿವರು ಆದರು. ಅದೇ ರೀತಿ ಮುಂದುವರೆದರು. ಜಯಂತ್ ಪಟೇಲ್ ಜೊತೆನೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದರು. ಧರ್ಮಸಿಂಗ್ ಜೊತೆನೂ ಕೂಡ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಇಲಾಖೆಯನ್ನು ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬಂದರು. ಅವರು ಮುಖ್ಯಮಂತ್ರಿ ಆದ ನಂತರ 2013ರಲ್ಲಿ ಏನು ಮುಖ್ಯಮಂತ್ರಿ ಆಯ್ತಾರೆ, 2013ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಡವರಿಗೆ ಅಕ್ಕಿ ಕೊಡಬೇಕು, 5 kg ಅಕ್ಕಿ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕ್ಯಾಬಿನೆಟ್ ತೀರ್ಮಾನ ಇಲ್ಲದೆ ಮುಖ್ಯಮಂತ್ರಿ ಆದ 1 ಗಂಟೆ ಒಳಗಡೆ ಅವ್ರು ಘೋಷಣೆ ಮಾಡ್ತಾರೆ. BPL ಕಾರ್ಡ್ನವ್ರಿಗೆ ಪ್ರತಿಯೊಬ್ಬರು ಕೂಡ 5 kg. ಅವ್ರಿಗೇನು ಅಂತ ಹೇಳಿದ್ರೆ ಅವ್ರು ಯಾವಾಗಲೂ ಕೂಡ ಹೇಳ್ತಿದ್ದಾರೆ, ಮಕ್ಕಳಿಗೆ ತುತ್ತು ಅನ್ನ ಕೊಡಬೇಕಾದ್ರೆ ಕಷ್ಟ ಆಗ್ತಿತ್ತು, ಬೇರೆಯವ್ರ ಮನೆಗೆ ಬಂದು ಈಸ್ಕೊಂಡು ಊಟ ಮಾಡಬೇಕು ಅಂತಕ್ಕಂಥದ್ದು, ಶನಿವಾರ ಹಬ್ಬದ ದಿನ ಮಾತ್ರ ಅನ್ನ ಊಟ ಮಾಡ್ತಿದ್ದು ಅಂತಕ್ಕಂಥದ್ದು, ಇದೆಲ್ಲ ಮನಸ್ಸಲ್ಲಿ ಇದ್ದಿದ್ದರಿಂದ ಅವರು ಅಕ್ಕಿ ಕೊಡಬೇಕು ಅಂತಕ್ಕಂಥದ್ದನ್ನು ಮೊದಲನೇ ಮುಖ್ಯಮಂತ್ರಿಯಾಗಿ ಅವರು ಘೋಷಣೆ ಮಾಡಿದಂಥವ್ರು ಸಿದ್ದರಾಮಯ್ಯನವರು. ಅದಾದಮೇಲೆ ಬರ್ತಾ ಬರ್ತಾ ಅವ್ರು ಏನು ಈ ಮುಕುಳಪ್ಪ ಇದ್ರು ಅವ್ರ ಜೊತೆ, ಸಿದ್ದರಾಮಯ್ಯನ ಜೊತೆ ಹೈಯಿಂದ ಭಾಳಷ್ಟು ಸಂಘಟನೆ ಮಾಡಿದಂಥವ್ರು. ಅವರು ಆ ಸಂದರ್ಭದಲ್ಲಿ ಹೈಯಿಂದ ಸಮುದಾಯಗಳು, ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು ಏನು ದೇವರಾಜ ಅರಸವರು ಯಾರಿಗೆ ಬಡವರು ಅವತ್ತಿನ ಸಂದರ್ಭದಲ್ಲಿ MLAಗಳು ಆದವರು ಅಂತ ಎಲ್ಲರೂ ಕೂಡ ದೇವರಾಜ ಅರಸನವರ ಸಂಬಂಧ, ಇಂದಿರಾ ಗಾಂಧಿ ದೇವರಾಜ ಅರಸನವರ ಕಾಲದಲ್ಲಿ ನಿಂತವರೆಲ್ಲ MLA ಆಗೋದ್ರು. ಅದೇ ರೀತಿ ಅವ್ರು ಶಕ್ತಿ ತುಂಬಿದ್ರು. ಹಿಂದುಳಿದ ವರ್ಗಗಳಿಗೂ ಕೂಡ ಟಿಕೆಟ್ ಕೊಟ್ಟು ವಿಧಾನಸಭೆಗೆ ಕರ್ಕೊಂಡು ಹಿಂದುಳಿದ ವರ್ಗಕ್ಕೂ ಶಕ್ತಿ ತುಂಬಿದ್ರು. ರಾಜ್ಯದ ಎಲ್ಲ ಹಿರಿಯರನ್ನು ಮಂತ್ರಿಗಳನ್ನು ಮಾಡಿ, ಎಲ್ಲ ಸಮಾಜದವ್ರನ್ನೂ ಕೂಡ ಮಂತ್ರಿಗಳು ಮಾಡಿ, ಈಗ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಉಚ್ಚಮಾಸ್ತಿಗೌಡರು ಮಾಡಿದರು,